Greetings to one and all. I welcome you all to the 6th session on mergers and acquisitions. ನಾವು ಕಳೆದ 5 ಸೆಷನ್ಗಳಲ್ಲಿ mergers and acquisitions ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. Friends, theoretical background of what is merger, what is acquisitions, advantages, disadvantages ಇವೆಲ್ಲ ಫಸ್ಟ್ ಸೆಷನ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಅದಾದ್ಮೇಲೆ ಮುಖ್ಯವಾಗಿ we discuss something with regard to AS14. Now AS14 is very important ಅನ್ನೋದನ್ನ ಹೇಳಿದ್ದೆ. Now AS14 ಪ್ರಕಾರ there are two types of amalgamation, correct? What are those two types of amalgamation? Those two types of amalgamations are amalgamation in the nature of merger and amalgamation in the nature of purchase. Clear? Now again I repeat, AS14 ಪ್ರಕಾರ there are two types of amalgamation. ಒಂದು amalgamation in the nature of merger, ಮತ್ತೊಂದು amalgamation in the nature of purchase. ಯಾವ ಸಂದರ್ಭದಲ್ಲಿ amalgamation ನ merger ಅಂತ ಕರೀತೀವಿ, ಯಾವ ಸಂದರ್ಭದಲ್ಲಿ amalgamation ನ purchase ಅಂತ ಕರೀತೀವಿ ಅನ್ನೋದರ ಬಗ್ಗೆ detailed discussion already ಮಾಡಿದೀವಿ. Remember those 5 conditions. If all the 5 conditions are satisfied, ಆ ಒಂದು ಸಂದರ್ಭದಲ್ಲಿ amalgamation in the nature of merger ಅಂತ ಕರೀತೀವಿ. ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರು ಸಹ ಆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರಿತೀವಿ. ಅದಾದ್ಮೇಲೆ ಮುಖ್ಯವಾದಂತಹ 2 ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಾಟ್ ಆರ್ ದಿ 2 ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಅಕೌಂಟಿಂಗ್ ಟ್ರೀಟ್ಮೆಂಟ್? ದೇರ್ ಆರ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಂಡ್ ದಿ ಸೆಕೆಂಡ್ ಒನ್ ವಾಸ್ ಪರ್ಚೇಸ್ ಮೆಥಡ್. ಹೋಪ್ ಐ ಆಮ್ ಕ್ಲಿಯರ್. ನಾವು ಯಾವಾಗ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಫಾಲೋ ಮಾಡಬೇಕು, ಯಾವಾಗ ಪರ್ಚೇಸ್ ಮೆಥಡ್ ಫಾಲೋ ಮಾಡಬೇಕು ಅನ್ನೋದು ನಿಮಗೆ ತಿಳಿದೇ ಇದೆ. ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಇಸ್ ಫಾಲೋಡ್ ವೆನ್ ಅಮಾಲ್ಗಮೇಷನ್ ಇಸ್ ಇನ್ ದ ನೇಚರ್ ಆಫ್ ಮರ್ಜರ್. ಈಗ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಇದ್ದಿದ್ದಲ್ಲಿ ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ನ ಫಾಲೋ ಮಾಡ್ತೀವಿ. ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಇದ್ದಾಗ ನಾವು ಪರ್ಚೇಸ್ ಮೆಥಡ್ ನ ಫಾಲೋ ಮಾಡ್ತೀವಿ. ಫ್ರೆಂಡ್ಸ್, ಇದು ನಿಮಗೆ ಆಲ್ರೆಡಿ ತಿಳ್ಕೊಂಡಿದ್ದೀರಿ. ನಾವು ಯು ನೋ ಆಲ್ ದಿಸ್. ನಾವು ಈಗ ನಾವು ಪರ್ಚೇಸ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ಪರ್ಚೇಸ್ ಮೆಥಡ್ ನ ತಗೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ ಕಳೆದ 2 ಸೆಷನ್ಗಳಿಂದ. ಪರ್ಚೇಸ್ ಮೆಥಡ್ ಅಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂತ ಬಂದಾಗ ದೇರ್ ಆರ್ 4 ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂಡ್ ಯು ನೋ ಆಲ್ ದೀಸ್ 4 ಸ್ಟೆಪ್ಸ್. ಲೆಟ್ ಮೀ ರಿವಿಸಿಟ್ ದೋಸ್ 4 ಸ್ಟೆಪ್ಸ್. Step 1 was calculation of purchase consideration. Now step 2 was discharge of purchase consideration, correct? Now step 3 was closure entries in the books of transferor company, and the 4th step was opening entries in the books of transferor company. Friends, ಈ 4 ಸ್ಟೆಪ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೆಪ್ ನ ಸವಿಸ್ತಾರವಾಗಿ ನಾನು 4th ಸೆಷನ್ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾವು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ you know that there are 4 methods of PC calculation, namely lump sum method, net assets method, net payment method and shares exchange method. ಅದಾದ್ಮೇಲೆ discharge of purchase consideration ನೂ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ 4 ಫಾರ್ಮ್ಸ್ ಆಫ್ discharge of PC ಇತ್ತು. ಆ 4 ಫಾರ್ಮ್ಸ್ ಏನು? ಫಸ್ಟ್ ಒನ್ ಫುಲ್ಲಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಎರಡನೇದು fully in the form of securities in transferee company, and third one partly in cash and partly in the form of securities. Friends, adadmele as I said, the biggest step is step 3. Now what is there in step 3? Closure entries in the books of transferor company. Now we were discussing that part, correct? Kaleda session alli ಈ ಕ್ಲೋಷರ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಮಾಡುವಾಗ ದೇರ್ ಆರ್ 13 ಸ್ಟೆಪ್ಸ್ ಅಂತ ಹೇಳಿದ್ದೆ, ಕರೆಕ್ಟ್? ನಾವು ಈ 13 ಸ್ಟೆಪ್ಸ್ ಏನು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಮುಖ್ಯವಾಗಿ ಆ 13 ಸ್ಟೆಪ್ಸ್ ಅದೇ ಆರ್ಡರ್ ಅಲ್ಲಿ ನೀವು ತಿಳ್ಕೋಬೇಕು ಅನ್ನೋದನ್ನು ಸಹ ಹೇಳಿದ್ದೆ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ 13 ಸ್ಟೆಪ್ಸ್. ಫ್ರೆಂಡ್ಸ್, ಆ 13 ಸ್ಟೆಪ್ ಅಲ್ಲಿ ದಿ ಫಸ್ಟ್ ಸ್ಟೆಪ್ ವಾಸ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಟು ರಿಯಲೈಸೇಷನ್ ಅಕೌಂಟ್. ಈಗ ಎರಡನೇ ಸ್ಟೆಪ್ ಏನು? ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್ ಟು ರಿಯಲೈಸೇಷನ್ ಅಕೌಂಟ್. ಮೂರನೇದು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ನಾಲ್ಕನೇದು ರೆಸೀಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ನಾವು ಐದನೇದು
ರಿಯಲೈಸೇಷನ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಓವರ್. ಆರನೇದು ಪೇಮೆಂಟ್ ಆಫ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್. ಸೆವೆಂತ್ ಒನ್ ರಿಮೆಂಬರ್ ಪ್ರತ್ಯೇಕವಾದಂತಹ ಸ್ಟೆಪ್ ಅಂತಾನೂ ಸಹ ಹೇಳಿದ್ದೆ, ಸೆಟಲ್ಮೆಂಟ್ ಆಫ್ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್. ನಾವು ಏತ್ ಒನ್ ವಾಸ್ ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ದಿ ನೈನ್ತ್ ಒನ್ ವಾಸ್ ಕ್ಲೋಸರ್ ಆಫ್ ರಿಯಲೈಸೇಷನ್ ಅಕೌಂಟ್. ಅದಾದ್ಮೇಲೆ 10th one was transfer of accumulated profits, 11th was transfer of accumulated losses, and 12th was transfer of equity share capital. Now the last step was final settlement to equity shareholders. Now ಎಷ್ಟುನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಕರೆಕ್ಟಾ? ನಾವು ಈ 13 ಸ್ಟೆಪ್ಸ್ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಈ 13 ಸ್ಟೆಪ್ಸ್ ಅಲ್ಲಿ ಬರುವಂತಹ ಜರ್ನಲ್ ಎಂಟ್ರೀಸ್ ನ ಡಿಸ್ಕಸ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ಈ ಸೆಷನ್ ಅಲ್ಲಿ ವೆರಿ 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 ಇಂಪಾರ್ಟೆಂಟ್ ಸೆಷನ್ ಈಸ್ ವಿತ್ ರಿಗಾರ್ಡ್ ಟು ಡಿಸ್ಕಷನ್ ಆಫ್ ಜರ್ನಲ್ ಎಂಟ್ರೀಸ್ ಇನ್ ದೀಸ್ 13 ಸ್ಟೆಪ್ಸ್. ಈ 13 ಸ್ಟೆಪ್ಸ್ ಅಲ್ಲಿ ಪ್ರತಿ ಒಂದು ಸ್ಟೆಪ್ಗೂ ಸಹ ಜರ್ನಲ್ ಎಂಟ್ರೀಸ್ ಬರುತ್ತೆ. ಆ ಜರ್ನಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡಬೇಕು ಅನ್ನೋದೇ ಇಂದಿನ ಸೆಷನ್ ನ ಡಿಸ್ಕಷನ್. ಫ್ರೆಂಡ್ಸ್, let us proceed further and try to discuss the journal entries in each of these steps. Friends, ಈಗ ನಿಮಗೆ ಈ 13 ಸ್ಟೆಪ್ಸ್ ತಿಳ್ಕೊಂಡಿದ್ದೀರಿ. ನಾವು ಪ್ರತಿ ಒಂದು ಸ್ಟೆಪ್ ಅಲ್ಲಿ ಬರುವಂತಹ ಜರ್ನಲ್ ಎಂಟ್ರೀಸ್ ನ ಈಗ ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಸ್ಟೆಪ್ 1 ನಿಮಗೆಲ್ರಿಗೂ ಗೊತ್ತಿದೆ. ವಾಟ್ ವಾಸ್ ಸ್ಟೆಪ್ 1? ಈ ಸ್ಟೆಪ್ 3 ಅಲ್ಲೇ ನಾವು 13 ಸ್ಟೆಪ್ಸ್ ಇದೆ. ಓಕೆ, ನೌ ಐ ಆಮ್ ಟಾಕಿಂಗ್ ಅಬೌಟ್ ದೀಸ್ 13 ಸ್ಟೆಪ್ಸ್. ನೌ ಸ್ಟೆಪ್ 1, as you just now said, it was transfer of assets to realization account. Transfer of assets to realization account ಅಂದ್ರೆ ನಮ್ಮಲ್ಲಿ ಇರುವಂತಹ ಅಸೆಟ್ಸ್ ನ ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಕರೆಕ್ಟಾ? Now what could be the journal entry? Friends, before I start itself, let me say you that ಬರೀ ಜರ್ನಲ್ ಎಂಟ್ರಿ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಪ್ರತಿ ಒಂದು ಜರ್ನಲ್ ಎಂಟ್ರಿ ಯಾಕೆ ಪಾಸ್ ಮಾಡ್ತಾ ಇದೀವಿ ನೋ ಲಾಜಿಕ್ ತಿಳ್ಕೋಬೇಕಾಗತ್ತೆ. ಆಸ್ ಫಾರ್ as possible, let me try to explain the logic behind each of the journal entries. Let us see. ನಾವು ಈಗ ಸ್ಟೆಪ್ 1 ಅಲ್ಲಿ ಏನ್ ಮಾಡ್ತಾ ಇದೀವಿ? ಅಸೆಟ್ಸ್ ನ ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಕರೆಕ್ಟಾ? ಬೇಸಿಕಲಿ ಅಸೆಟ್ಸ್ ಗೆ ಯಾವ ಬ್ಯಾಲೆನ್ಸ್ ಇರುತ್ತೆ? ಎಸ್, ಯು ಆರ್ ರೈಟ್. all assets will have debit balance, ಕರೆಕ್ಟಾ? ಈಗ ಅಸೆಟ್ಸ್ ನ ಟ್ರಾನ್ಸ್ಫರ್ ಮಾಡುವಾಗ assets already has a debit balance, so what should happen to assets? It should be credited. Now realization account is a very interesting account. Now realization account ಅನ್ನೋದು ಒಂದು temporary account. Now starting first half of the journal entries pass ಮಾಡೋ ತನಕ ರಿಯಲೈಸೇಷನ್ ಅಕೌಂಟ್ ವಿಲ್ ಬಿ ರಿಯಲ್ ಅಕೌಂಟ್ ಇನ್ ನೇಚರ್. ನಿಮಗೆಲ್ಲ ಗೊತ್ತಿದೆ, ದೇರ್ ಆರ್ 3 ಟೈಪ್ಸ್ ಆಫ್ ಅಕೌಂಟ್: ಪರ್ಸನಲ್, ರಿಯಲ್, ನಾಮಿನಲ್. ಈಗ ರಿಯಲೈಸೇಷನ್ ಅಕೌಂಟ್ ಯಾವ ನೇಚರ್? ಫಸ್ಟ್ ಹಾಫ್ ಆಫ್ ದಿ ಜರ್ನಲ್ ಎಂಟ್ರೀಸ್ ತನಕ, ಲೆಟ್ ಮೀ ಸೇ ಅಪ್ ಟು ಸ್ಟೆಪ್ 6 ತನಕ, ಇಟ್ ವಿಲ್ ಬಿ ಇನ್ ದಿ ನೇಚರ್ ಆಫ್ ರಿಯಲ್ ಅಕೌಂಟ್. ಅದಾದ್ಮೇಲೆ ಇಟ್ ವಿಲ್ ಟೇಕ್ ದಿ ನೇಚರ್ ಆಫ್ ನಾಮಿನಲ್ ಅಕೌಂಟ್. ಓಕೆ, ಕ್ಲಿಯರಾ? ಕ್ಲಿಯರ್. ಫ್ರೆಂಡ್ಸ್, ಅಸೆಟ್ಸ್ ಆಲ್ರೆಡಿ ಡೆಬಿಟ್ ಬ್ಯಾಲೆನ್ಸ್ ಇದೆ. ಆ ಅಸೆಟ್ಸ್ ನ ನಾವೀಗ ಟ್ರಾನ್ಸ್ಫರ್ ಮಾಡುವಾಗ ಅಸೆಟ್ಸ್ ನ ಕ್ರೆಡಿಟ್ ಮಾಡಬೇಕಾಗತ್ತೆ. ಈಗ ಅಸೆಟ್ಸ್ ನ ಕ್ರೆಡಿಟ್ ಮಾಡಿದ್ರೆ ಯಾವ ಅಕೌಂಟ್ ಡೆಬಿಟ್ ಆಗಬೇಕು? ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಆಗಬೇಕು. ದೇರ್ಫೋರ್ ದಿ ಜರ್ನಲ್ ಎಂಟ್ರಿ ಇಸ್ ರಿಯಲೈಸೇಷನ್ ಅಕೌಂಟ್ ಡೆಬಿಟ್, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ವೇರಿಯಸ್ ಅಸೆಟ್ಸ್ ಅಕೌಂಟ್. ನಾವು ಪ್ರತಿಯೊಂದು ಅಸೆಟ್ಸ್ ನು ಇಂಡಿವಿಜುವಲ್ ಆಗಿ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಕ್ಲಿಯರಾ? ಈಗ ರಿಯಲೈಸೇಷನ್ ಅಕೌಂಟ್ ಡೆಬಿಟ್, ಈ ಟೋಟಲ್ ನ ಆಮೇಲೆ ಬರ್ಕೊಳ್ಳೋಣ. ಟು ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್, ಟು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಅಕೌಂಟ್, ಟು ಗುಡ್ ವಿಲ್ ಅಕೌಂಟ್, ಟು ಸ್ಟಾಕ್ ಅಕೌಂಟ್, ಟು ಡೇಟಾಸ್ ಅಕೌಂಟ್ ಅಂತ ಇಂಡಿವಿಜುವಲಿ ಪ್ರತಿ ಒಂದು ಅಸೆಟ್ಸ್ ನ ಬರಿಬೇಕಾಗತ್ತೆ. ಈಗ ನಾವು ಫಾರ್ಮೆಟ್ ಡಿಸ್ಕಸ್ ಮಾಡೋದ್ರಿಂದ ಟು ವೇರಿಯಸ್ ಅಸೆಟ್ಸ್ ಅಕೌಂಟ್ ಅಂತ ಬರ್ದಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಟ್. ಓಕೆ, 2 ಇಂಪಾರ್ಟೆಂಟ್ ನೋಟ್ ನ ನಾನು ಹೇಳ್ತೀನಿ. ಇನ್ಫ್ಯಾಕ್ಟ್ 3 ಇಂಪಾರ್ಟೆಂಟ್ ನೋಟ್ಸ್ ಹೇಳ್ತೀನಿ. ನೋಟ್ 1, ಟ್ರಾನ್ಸ್ಫರ್ ಆಲ್ ದಿ ಅಸೆಟ್ಸ್. ಟ್ರಾನ್ಸ್ಫರ್ ಆಲ್ ದಿ ಅಸೆಟ್ಸ್.
ಓಕೆ, ವೆದರ್ ಟೇಕನ್ ಓವರ್ ಆರ್ ನಾಟ್. ಈ ಅಸೆಟ್ಸ್ ಟ್ರಾನ್ಸ್ಫರ್ ಕಂಪನಿಯಿಂದ ಟ್ರಾನ್ಸ್ಫರ್ ಈ ಕಂಪನಿಗೆ ಟ್ರಾನ್ಸ್ಫರ್ ಆಗಿದೆಯೋ ಇಲ್ವೋ ಅವೆಲ್ಲ ಬೇಕಾಗಿಲ್ಲ. ಯು ಕ್ಯಾನ್ ಟ್ರಾನ್ಸ್ಫರ್ ಎವ್ರಿ ಅಸೆಟ್ ಇನ್ ಯೋರ್ ಬ್ಯಾಲೆನ್ಸ್ ಶೀಟ್. ಟ್ರಾನ್ಸ್ಫರ್ all the assets whether taken over or not. It doesn't matter whether the assets are taken over or not. You need to transfer all the asset. Now, similarly, the second note is important. Okay, ಎರಡನೇ ನೋಟು ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ಲ, ಇದು ಮಾತ್ರ ಒಂದು ಎಕ್ಸೆಪ್ಷನ್. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಟ್ರಾನ್ಸ್ಫರ್ ಓನ್ಲಿ ವೆನ್ ಇಟ್ ಇಸ್ ಟೇಕನ್ ಓವರ್. Okay, very important, keep that in mind. You will transfer cash and bank balance, transfer only when it is taken over. Andre yen artha, cash and bank balance saha transfer company ge transfer agidre realization account ge transfer ಮಾಡಿ. ಅಕಸ್ಮಾತ್ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಅವನೇ ಹೇಳಿರ್ತಾನೆ all the assets were transferred except cash and bank ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ನೀವು ಕ್ಯಾಶ್ ಅಂಡ್ ಬ್ಯಾಂಕ್ ನ ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬಾರದು. ಕ್ಲಿಯರಾ? ಅಗೈನ್ ಐ ರಿಪೀಟ್, ಫಸ್ಟ್ ಅಂಡ್ ಸೆಕೆಂಡ್ ನೋಟ್. ಫಸ್ಟ್ ನೋಟ್ ಅಲ್ಲಿ ಏನ್ ಹೇಳ್ತಾ ಇದೀನಿ, ಟ್ರಾನ್ಸ್ಫರ್ ಆಲ್ ದಿ ಅಸೆಟ್ಸ್ ವೆದರ್ ಟೇಕನ್ ಓವರ್ ಆರ್ ನಾಟ್. ಎಕ್ಸೆಪ್ಷನ್ ಬಂದು ಕ್ಯಾಶ್. ಕ್ಯಾಶ್ ನ ಯಾವಾಗ ಟ್ರಾನ್ಸ್ಫರ್ ಮಾಡ್ತೀವಿ? ಇಫ್ ದಿ ಟ್ರಾನ್ಸ್ಫರಿ ಕಂಪನಿ takes over cash and bank balance as well, you transfer it. Otherwise, do not transfer that to realization account. Clear? Now, third important point. ಈ third point ಅಲ್ಲಿ ನಾವು at what value ಅನ್ನೋದನ್ನು ಹೇಳ್ತೀವಿ. It should be transferred at book value. Very important. Transfer at book value. You should transfer at book value only. Agreed value ಗೆ ಟ್ರಾನ್ಸ್ಫರ್ ಮಾಡಬಾರ್ದು. agreed value ಅಲ್ಲಿ ಟ್ರಾನ್ಸ್ಫರ್ ಮಾಡಬಾರದು. You need to transfer all the assets only at its book value. Friends, step 1 clear ಆಯ್ತಾ? Now let us rediscuss the entire step 1. Step 1 ಏನು ಹೇಳಿದೀವಿ? You will transfer assets to realization account. Journal entry ಏನು? Realization account debit to various assets account. ಈ ಒಂದು ಸ್ಟೆಪ್ ಅಲ್ಲಿ 3 ಪಾಯಿಂಟ್ಸ್ ನ ನೀವು ನೆನಪಲ್ಲಿ ಇಟ್ಕೋಬೇಕು. ಸಿ, ಆಲ್ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಈವನ್ ದಿ ಮೈನ್ಯೂಟ್ ಆಫ್ ದಿ ಮೈನ್ಯೂಟ್ ಕಾನ್ಸೆಪ್ಟ್ಸ್ ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಸ್ಟೆಪ್ 1 ಮಾಡುವಾಗ 3 ಪಾಯಿಂಟ್ ತಲೆಯಲ್ಲಿರಬೇಕು. ಪಾಯಿಂಟ್ 1, ಯು ವಿಲ್ ಟ್ರಾನ್ಸ್ಫರ್ ಆಲ್ ದಿ ಅಸೆಟ್ಸ್ ವೆದರ್ ಟೇಕನ್ ಓವರ್ ಆರ್ ನಾಟ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಫ್ಯಾಕ್ಟ್ ದಟ್ ಇಟ್ ಇಸ್ ಟೇಕನ್ ಓವರ್ ಆರ್ ನಾಟ್. ಎಲ್ಲ ಅಸೆಟ್ಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಎರಡನೇ ಪಾಯಿಂಟ್, ಕ್ಯಾಶ್ ಅಂಡ್ ಬ್ಯಾಂಕ್ ಮಾತ್ರ ಎಕ್ಸೆಪ್ಷನ್. ನಿಮ್ಮಲ್ಲಿ ಏನಾದ್ರೂ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಇನ್ ಬ್ಯಾಂಕ್ ಇದ್ರೆ, when will you transfer it? If and only if cash and bank balance is taken over by the transferee company. ಅಕಸ್ಮಾತ್ ಆ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಟ್ರಾನ್ಸ್ಫರರ್ ಕಂಪನಿಯಲ್ಲೇ ಉಳ್ಕೊಂಡಿದ್ರೆ, you will not transfer that cash and bank to realization account. Now third point ಏನು? ಯಾವ ವ್ಯಾಲ್ಯೂ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? You will transfer at its book value. Friends, clear? Now this is what you need to know in step 1. Friends, ಈಗ ನಾವು step 2 ನೋಡೋಣ. Now what is step 2? You all know step 2 is transfer of liabilities to which account? Of course, it is to realization account. Now we will transfer all the liabilities. Friends, ನಿಮಗೆ ಫಸ್ಟ್ ಸ್ಟೆಪ್ ನ ಜರ್ನಲ್ ಎಂಟ್ರೀಸ್ ಗೊತ್ತಿದ್ರೆ, ಸೆಕೆಂಡ್ ಸ್ಟೆಪ್ ಜರ್ನಲ್ ಎಂಟ್ರಿ ಇಸ್ ಪ್ರಿಟಿ ಸಿಂಪಲ್. ದಿ ಸೇಮ್ ಲಾಜಿಕ್. ಈಗ ಯಾವುದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ? ಲಯಬಿಲಿಟೀಸ್ ನ ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಕರೆಕ್ಟಾ? ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡುವಾಗ ಯಾವುದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಫಸ್ಟ್ ತಿಳ್ಕೊಳ್ಳಿ. ಈಗ ನಾವು ಲಯಬಿಲಿಟೀಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಲಯಬಿಲಿಟೀಸ್ ಆಲ್ರೆಡಿ ವಿಲ್ ಹ್ಯಾವ್ ಕ್ರೆಡಿಟ್ ಬ್ಯಾಲೆನ್ಸ್. ಪ್ರತಿಯೊಂದು ಲಯಬಿಲಿಟಿಗೂ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡುವಾಗ ಆ ಕನ್ಸರ್ನ್ಡ್ ಲಯಬಿಲಿಟೀಸ್ ಅಕೌಂಟ್ ನ ಏನ್ ಮಾಡಬೇಕಾಗತ್ತೆ? ಡೆಬಿಟ್ ಮಾಡಬೇಕಾಗತ್ತೆ. ದೇರ್ಫೋರ್ ವಾಟ್ ವಿಲ್ ಬಿ ಯುವರ್ ಜರ್ನಲ್ ಎಂಟ್ರಿ ಅಂತ ಹೇಳಿದ್ರೆ, ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು, ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ? You are transferring it to
realization account. Therefore, various liabilities account debit to realization account. Now this is the journal entry. ಇಲ್ಲಿ ನೋಡಿ, ಸ್ಟೆಪ್ 1 ಅಲ್ಲಿ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ವೇರಿಯಸ್ ಅಸೆಟ್ಸ್ ಅಕೌಂಟ್, ಇಲ್ಲಿ ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಫ್ರೆಂಡ್ಸ್, ಜರ್ನಲ್ ಎಂಟ್ರಿ ಪ್ರಿಟಿ ಸಿಂಪಲ್ ಆಗಿದೆ. ಅಗೈನ್ ಐ ರಿಪೀಟ್ ದಿ ಜರ್ನಲ್ ಎಂಟ್ರಿ, ವೇರಿಯಸ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಫ್ರೆಂಡ್ಸ್, ಇಲ್ಲೂ ಸಹ ನಾನು 2 ನೋಟ್ಸ್ ನ ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಅವು ಏನು ಅನ್ನೋದನ್ನ ಈಗ ನೋಡೋಣ. ಪಾಯಿಂಟ್ ನಂಬರ್ 1 that you need to keep in mind, what liabilities to transfer? You will transfer all the outsiders liability. Very important. You will transfer all the outsiders liabilities. Now again I repeat, you will transfer only outsiders liabilities. ಈಗ ಕ್ವೆಶ್ಚನ್, ವಾಟ್ ಡು ಯು ಮೀನ್ ಬೈ ಔಟ್ಸೈಡರ್ಸ್ ಲಯಬಿಲಿಟಿ? ನಮ್ಮ ಶೇರ್ ಹೋಲ್ಡರ್ಸ್ ನ ಹೊರತುಪಡಿಸಿ ಬೇರೆದೆಲ್ಲಾನು ಔಟ್ಸೈಡರ್ಸ್ ಲಯಬಿಲಿಟಿ. ಮೀನಿಂಗ್ ಟು ಸೇ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ದಿ ಎಂಟೈರ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇದೆಯಲ್ಲ, ಅವನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಲಯಬಿಲಿಟೀಸ್ನು ಸಹ ನೀವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅಗೇನ್ you should know whether taken over or not. Whether taken over or not ಅಂದ್ರೆ ಟ್ರಾನ್ಸ್ಫರಿ ಕಂಪನಿ ಆ ಲಯಬಿಲಿಟೀಸ್ ನ ತಗೊಂಡಿದೆಯೋ ತಗೊಂಡಿಲ್ವೋ ಅವೆಲ್ಲ ಬೇಕಾಗಿಲ್ಲ. You will transfer all the outsiders liability. Keep that in mind. Okay. Now the next point, at what value? Again, transfer at book value. Okay. You have to transfer at book value only, not at the agreed value. Keep this in mind. Friends, let us now have a clear understanding of step 2 once again. Step 2 ಅಲ್ಲಿ ಏನು ಮಾಡ್ತಾ ಇದ್ದೀರಿ? You are transferring the liabilities to realization account. What is the journal entry? Various liabilities account debit to realization account. ಈ ಒಂದು ಸ್ಟೆಪ್ ಅಲ್ಲಿ 2 ಪಾಯಿಂಟ್ಸ್ ನೆನಪಿಟ್ಕೋಬೇಕು ಅಂತ ಹೇಳಿದ್ದೆ. What are those 2 points? You have to transfer all the outsiders liabilities, whether taken over or not. Now, second important point is that you will transfer these liabilities at their book value only. Clear? Now, this is about step 2. Friends, now let us see what is step 3. ನಿಮ್ಮೆಲ್ಲರಿಗೂ ತಿಳಿದೇ ಇದೆ. Step 3 is purchase consideration due. Now, ಈಗ purchase consideration due ಗೆ what could be the journal entry? Now, before discussing the journal entry, ಈ ಒಂದು ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ಪರ್ಚೇಸ್ ಕನ್ಸಿಡರೇಷನ್ ಯಾಕೆ ಕೊಡ್ತಾ ಇದೀವಿ? ನೆಟ್ ಅಸೆಟ್ಸ್ ಟ್ರಾನ್ಸ್ಫರ್ ಆಗ್ತಾ ಇದೆ, ದೇ ಆರ್ ಗಿವಿಂಗ್ ದಿ ಪರ್ಚೇಸ್ ಕನ್ಸಿಡರೇಷನ್. ಈಗ ನಮಗೆ PC ಯಾರು ಕೊಡಬೇಕು? ಓಕೆ, ಟ್ರಾನ್ಸ್ಫರಿ ಕಂಪನಿ ಕೊಡಬೇಕಾಗತ್ತೆ. ಕರೆಕ್ಟಾ? ನಾವು ಟ್ರಾನ್ಸ್ಫರಿ ಕಂಪನಿ ನಮಗೆ PC ಕೊಡಬೇಕು ಅನ್ನೋ ಒಂದು ಎಂಟ್ರಿನ ಪಾಸ್ ಮಾಡ್ತಾ ಇದೀವಿ. ನಾವು ಇನ್ನ ಕೊಟ್ಟಿಲ್ಲ. ಯು ಆರ್ ಸೇಯಿಂಗ್ ದಟ್ ದೇ ಆರ್ ಸಪೋಸ್ ಟು ಗಿವ್ ಅಸ್. ಆ ಒಂದು ಸಂದರ್ಭದಲ್ಲಿ ನಮಗೆ ಟ್ರಾನ್ಸ್ಫರಿ ಕಂಪನಿ ಏನಾಗುತ್ತೆ? ದೇ ಬಿಕಮ್ ಯೋರ್ ಡೆಟಾರ್ಸ್. ಕರೆಕ್ಟಾ? ನಾವು ಡೆಟಾರ್ಸ್ ಶುಡ್ ಹ್ಯಾವ್ ವಿಚ್ ಬ್ಯಾಲೆನ್ಸ್? ಡೆಬಿಟ್ ಬ್ಯಾಲೆನ್ಸ್. ಸೊ ಟ್ರಾನ್ಸ್ಫರಿ ಕಂಪನಿ ಶುಡ್ ಬಿ ಡೆಬಿಟೆಡ್. ಈ ಲಾಜಿಕ್ ಅರ್ಥ ಆಗಿದೆಯಾ? ಇನ್ನೊಂದ್ಸಲ ಬೇಕಾದ್ರೂ ಹೇಳ್ತೀನಿ. ಈಗ ನಾವು ಯಾರೋ ನಮಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾ ಇದೀವಿ. ಈಗ ಇಫ್ ಸಂಬಡಿ ಹ್ಯಾಸ್ ಟು ಓ ಯು ಸಮ್ ಮನಿ, ಯು ಕಾಲ್ ದಟ್ ಪರ್ಸನ್ ಆಸ್ ಡೆಟಾರ್. ನೌ ಹೂ ಇಸ್ ದಟ್ ಪರ್ಸನ್ ಹೂ ಓಸ್ ಯು ಮನಿ ಹಿಯರ್? ಟ್ರಾನ್ಸ್ಫರಿ ಕಂಪನಿ. ಈಗ ಟ್ರಾನ್ಸ್ಫರಿ ಕಂಪನಿ ಡೆಟಾರ್ ಆಗ್ತಾನೆ. ಆದ ಕಾರಣ ಆ ಟ್ರಾನ್ಸ್ಫರಿ ಕಂಪನಿನ ಡೆಬಿಟ್ ಮಾಡಬೇಕಾಗತ್ತೆ. ಕರೆಕ್ಟಾ? ನೌ ವೈ ಆರ್ ಯು ಗಿವಿಂಗ್ PC? ಬಿಕಾಸ್ ಯು ಆರ್ ಟ್ರಾನ್ಸ್ಫರಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಕರೆಕ್ಟ್? ಆದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿದೀವಿ? ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ತಗೊಂಡೋಗಿ ಎಲ್ಲಿಟ್ಟಿದ್ದೀರಿ? ರಿಯಲೈಸೇಷನ್ ಅಕೌಂಟ್. ಈಗ ನಾವು ರಿಯಲೈಸೇಷನ್ ಅಕೌಂಟ್ ರೆಪ್ರೆಸೆಂಟ್ಸ್ ಯೋರ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಕರೆಕ್ಟ್? Therefore, instead of net assets, you will be crediting realization account, which represents your net assets. And realization account ಅಲ್ಲಿ ಆಲ್ರೆಡಿ ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂದ್ರೆ ನೆಟ್ ಅಸೆಟ್ಸ್ ನ ಅಲ್ಲಿ ಕೂಡಿಟ್ಟಿದ್ದೀರಿ. Therefore, what should be your journal entry ಅಂತ ಹೇಳಿದ್ರೆ, it has to be transferee company account debit to realization account. Clear?
Again I repeat, why is transferee company debit? Because he becomes your debtor. Now realization account is credited, and I have told you the logic about that as well. Friends, at what amount? ಇಲ್ಲಿ ಒಂದು ನೋಟ್ ನ ಹೇಳ್ತೀನಿ. What is the amount that you need to debit or credit with ಅಂತ ಹೇಳಿದ್ರೆ, it has to be the amount of PC. Purchase consideration calculate ಮಾಡಿದಿರಲ್ಲ ಸ್ಟೆಪ್ 1 ನಲ್ಲಿ, ಆ ಸ್ಟೆಪ್ 1 ನಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿರುವಂತಹ PC ಅಮೌಂಟ್ ನ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. Friends, hope you are clear with step 3. Friends, now let us proceed to step 4. ಈಗ ಸ್ಟೆಪ್ 4 ಏನು? receipt of purchase consideration. ನಾವು ಸ್ಟೆಪ್ 3 ಅಲ್ಲಿ ನೋಡಿ ಡ್ಯೂ ಎಂಟ್ರಿನ ಪಾಸ್ ಮಾಡಿದೀವಿ. ಈ ಸ್ಟೆಪ್ 4 ಅಲ್ಲಿ ಏನ್ ಮಾಡಬೇಕಾಗತ್ತೆ? ಆ ಪರ್ಚೇಸ್ ಕನ್ಸಿಡರೇಷನ್ ನ ರಿಸೀವ್ ಮಾಡಿರುವಂತಹ ಎಂಟ್ರಿನ ನಾವು ಪಾಸ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಕಸ್ ಮಾಡುವಾಗ ಹೇಳಿದ್ದೆ, ಯು ಕ್ಯಾನ್ ರಿಸೀವ್ ಯುವರ್ ಪರ್ಚೇಸ್ ಕನ್ಸಿಡರೇಷನ್ either fully in the form of cash or fully in the form of securities, or the third one partly in cash or partly in securities. ಯಾವುದೇ ಮೋಡ್ ಅಲ್ಲಿ ನೀವು ಪರ್ಚೇಸ್ ಕನ್ಸಿಡರೇಷನ್ ನ ರಿಸೀವ್ ಮಾಡಬಹುದು. ಈಗ ಆ ರಿಸೀವ್ ಮಾಡ್ಕೊಳ್ಳೋ ಒಂದು ಎಂಟ್ರಿನ ಈಗ ನಾವು ಪಾಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ನೋಡಿ, ಈ ಥರ್ಡ್ ಸ್ಟೆಪ್ ಅಲ್ಲಿ ಟ್ರಾನ್ಸ್ಫರಿ ಕಂಪನಿನ ನಾವು ಡೆಬಿಟ್ ಮಾಡಿದೀವಿ, ಅವನು ಕೊಡಬೇಕು ಅನ್ನೋದನ್ನ ಇಂಡಿಕೇಟ್ ಮಾಡಿದೀವಿ. ಈಗ ಅವನು ಕೊಡ್ತಾ ಇದ್ದಾನೆ, ಯಾರು? ಟ್ರಾನ್ಸ್ಫರಿ ಕಂಪನಿ ಕೊಡ್ತಾ ಇದ್ದಾನೆ. ಈಗ ಟ್ರಾನ್ಸ್ಫರಿ ಕಂಪನಿ ಬಂದು ಪರ್ಸನಲ್ ಅಕೌಂಟ್, ಕರೆಕ್ಟಾ? ಡೆಬಿಟ್ ದಿ ರಿಸೀವರ್ ಅಂಡ್ ಕ್ರೆಡಿಟ್ ದಿ ಗಿವರ್ ಆಫ್ ದಿ ಬೆನಿಫಿಟ್ ಅನ್ನೋದು ರೂಲ್ಸ್ ಆಫ್ ಪರ್ಸನಲ್ ಅಕೌಂಟ್, ನಿಮಗೆ ಗೊತ್ತಿದೆ. ಈಗ ಹೂ ಇಸ್ ಗಿವಿಂಗ್ ದೋಸ್ ಬೆನಿಫಿಟ್? ಇಟ್ ಇಸ್ ದಿ ಟ್ರಾನ್ಸ್ಫರಿ ಕಂಪನಿ. ಕ್ರೆಡಿಟ್ ದಿ ಗಿವರ್ ಅಂದ ತಕ್ಷಣ ಟ್ರಾನ್ಸ್ಫರಿ ಕಂಪನಿ ಕ್ರೆಡಿಟ್ ಆಗತ್ತೆ. ಕ್ಲಿಯರ್? ಈಗ ಯಾವ ಅಕೌಂಟ್ಸ್ ನ ಡೆಬಿಟ್ ಮಾಡಬೇಕು ಅನ್ನೋದು ಕ್ವೆಶ್ಚನ್. ಈಗ ನಮಗೆ ಯಾವ ಮೂಲಕ PC ಬರ್ತಾ ಇದೆಯೋ ಆ ಅಕೌಂಟ್ಸ್ ನ ಡೆಬಿಟ್ ಮಾಡಬೇಕು. ಕ್ಲಿಯರ್? ಈಗ ಯಾವ ಮೂಲಕ ಬರ್ತಾ ಇದೆ? ಒಂದು ಕ್ಯಾಶ್ ಬರ್ಬೋದು ಅಥವಾ ಸೆಕ್ಯೂರಿಟೀಸ್ ಬರ್ಬೋದು. ಇಟ್ ಕ್ಯಾನ್ ಬಿ ಫುಲ್ಲಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಫುಲ್ಲಿ ಇನ್ ದಿ ಫಾರ್ಮ್ ಆಫ್ ಸೆಕ್ಯೂರಿಟೀಸ್, ಆರ್ ಪಾರ್ಟ್ಲಿ ಕ್ಯಾಶ್, ಪಾರ್ಟ್ಲಿ ಸೆಕ್ಯೂರಿಟೀಸ್. ದಟ್ ಡಸಂಟ್ ಮ್ಯಾಟರ್. ನೌ ವಾಟ್ ಎವರ್ ಯು ರಿಸೀವ್, ಆ ಕರೆಸ್ಪಾಂಡಿಂಗ್ ಅಕೌಂಟ್ ನ ನಾವು ಡೆಬಿಟ್ ಮಾಡಿ ಯಾವ ಅಕೌಂಟ್ ನ ಕ್ರೆಡಿಟ್ ಮಾಡಬೇಕಾಗತ್ತೆ? ಟ್ರಾನ್ಸ್ಫರಿ ಕಂಪನಿ. ಈಗ ಕ್ಯಾಶ್ ಆಗ್ಲಿ, ಸೆಕ್ಯೂರಿಟೀಸ್ ಅಂಡ್ ಟ್ರಾನ್ಸ್ಫರಿ ಕಂಪನಿ ಆಗ್ಲಿ, ಇವು ಎರಡೂ ಸಹ ರಿಯಲ್ ಅಕೌಂಟ್ ಆಗತ್ತೆ. ನಾವು ರಿಯಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ? ಡೆಬಿಟ್ ವಾಟ್ ಕಮ್ಸ್ ಇನ್ ಟು ಬಿಸ್ನೆಸ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಆಫ್ ದಿ ಬಿಸ್ನೆಸ್. ಈಗ ಕ್ಯಾಶು ಬರ್ತಾ ಇದೆ, ಸೆಕ್ಯೂರಿಟೀಸು ಸಹ ಬರ್ತಾ ಇದೆ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಅರ್ಥ ಆಗಿದೆಯಾ? ಸೊ ದಿ ಎಂಟ್ರಿ ವಿಲ್ ಬಿ ಕ್ಯಾಶ್ ಅಕೌಂಟ್ ಡೆಬಿಟ್, ಸೆಕ್ಯೂರಿಟೀಸ್ ಅಂಡ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಬಿಟ್ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಮತ್ತೆ ಹೇಳ್ತೀನಿ, ಇದು ಎರಡನ್ನು ಯಾಕೆ ಡೆಬಿಟ್ ಮಾಡ್ತಾ ಇದೀವಿ? ಕ್ಯಾಶ್ ಅಕೌಂಟ್ ಅಂಡ್ ಸೆಕ್ಯೂರಿಟೀಸ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ನ ಅವು ಎರಡೂ ಸಹ ರಿಯಲ್ ಅಕೌಂಟ್ ಇನ್ ನೇಚರ್. ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್ ಇನ್, ದೇರ್ಫೋರ್ ಯು ಆರ್ ಡೆಬಿಟಿಂಗ್ ದಿಸ್. ಈ ಟ್ರಾನ್ಸ್ಫರಿ ಕಂಪನಿ ಯಾಕೆ ಕ್ರೆಡಿಟ್ ಮಾಡ್ತಾ ಇದೀವಿ? ಈ ಟ್ರಾನ್ಸ್ಫರಿ ಕಂಪನಿ ಬಂದು ಪರ್ಸನಲ್ ಅಕೌಂಟ್, ಕ್ರೆಡಿಟ್ ದಿ ಗಿವರ್ ಆಫ್ ಬೆನಿಫಿಟ್. ಹೆನ್ಸ್ ದಿಸ್ ಎಂಟ್ರಿ ಇಸ್ ಪಾಸ್ಟ್. ಕ್ಲಿಯರ್ ಇದೆಯಾ? ಈಗ ಒಂದೇ ಒಂದು ಮಾಹಿತಿ ಇಲ್ಲಿ ಕೊಡಬೇಕು. ಈಗ ಈ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಫುಲ್ಲಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಅಂತ ಹೇಳಿದ್ರೆ ಇದು ಮಾತ್ರ ಬರುತ್ತೆ, ಇಲ್ಲಿ ಏನು ಬರಲ್ಲ. ಈ ಸೆಕ್ಯೂರಿಟೀಸ್ ಅಂಡ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಬರೋದಿಲ್ಲ. ಸೊ ದಿ ಎಂಟ್ರಿ ವಿಲ್ ಬಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಷ್ಟೇ. ಈಗ ಅಕಸ್ಮಾತ್ ಆಗಿ ಫುಲ್ಲಿ ಇನ್ ದಿ ಫಾರ್ಮ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಅಂಡ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೆಬಿಟ್ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಮಾತ್ರ ಬರುತ್ತೆ, ಕ್ಯಾಶ್ ಬರೋದಿಲ್ಲ. ಈಗ ಪಾರ್ಟ್ಲಿ ಇನ್ ಕ್ಯಾಶ್, ಪಾರ್ಟ್ಲಿ ಇನ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಈ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ. ಇದನ್ನ ನೀವು ತಿಳ್ಕೊಂಡ್ರೆ ಎಂಟೈರ್ ಸ್ಟೆಪ್ 4 ನಿಮ್ಗೆ ಅರ್ಥ ಆಗತ್ತೆ. ಫ್ರೆಂಡ್ಸ್, ಅಗೈನ್ ಐ ರಿಪೀಟ್ ಸ್ಟೆಪ್ 4. ಸ್ಟೆಪ್ 4 ಇಸ್ ರಿಸೀಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಯಾವ ಮೂಲಕ ನೀವು ರಿಸೀವ್ ಮಾಡ್ತಾ ಇದೀರಿ ಅಂತ ನೋಡ್ಕೊಳ್ಳಿ. Generally, it could be cash and securities. Therefore, cash account debit, securities and transferee company account debit to transferee company account. This is step 4 for you, my dear friends. Friends, now let us proceed to step 7. Ega step 7 you know that step 7 is with regard to settlement of preference shareholders. Illi ಸ್ವಲ್ಪ ಗಮನಿಸಿ, it's very important. ಸ್ಟೆಪ್ 7 ಅಲ್ಲಿ ಯಾವಾಗ್ಲೂ 2 ಎಂಟ್ರೀಸ್ ಪಾಸ್ ಮಾಡಬೇಕಾಗತ್ತೆ.
ಈಗ ಸೆಟಲ್ಮೆಂಟ್ ಮಾಡುವಾಗ ದೇರ್ ವಿಲ್ ಬಿ ಟೂ ಎಂಟ್ರೀಸ್, ಒಂದು ಡ್ಯೂ ಎಂಟ್ರಿ ಮತ್ತೊಂದು ಪೇಮೆಂಟ್ ಎಂಟ್ರಿ. ಅಗೈನ್ ಐ ರಿಪೀಟ್, whenever you are making the preference shareholder settlement entry, ಎರಡು ಎಂಟ್ರೀಸ್ ಪಾಸ್ ಮಾಡಬೇಕಾಗತ್ತೆ, ಒಂದು ಡ್ಯೂ ಎಂಟ್ರಿ ಮತ್ತೊಂದು ಪೇಮೆಂಟ್ ಆಕ್ಚುಯಲ್ ಪೇಮೆಂಟ್ ಎಂಟ್ರಿ. ಈಗ ಡ್ಯೂ ಎಂಟ್ರಿ ಪಾಸ್ ಮಾಡುವಾಗ ದೇರ್ ಆರ್ 3 ಪಾಸಿಬಿಲಿಟೀಸ್, 3 ಸಾಧ್ಯತೆಗಳು ಬರುತ್ತೆ. ಆ 3 ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಯಾವ್ದಾದ್ರೂ ಒಂದು ಸರ್ಕಮ್ಸ್ಟೆನ್ಸಸ್ ಬರೋ ಸಾಧ್ಯತೆ ಇದೆ, 3ರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಬರುತ್ತೆ. ಆದ್ರೆ ಈಗ ನಾವು ಡಿಸ್ಕಸ್ ಮಾಡುವಾಗ 3 ಸಾಧ್ಯತೆಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಈ 3ರಲ್ಲಿ ಒಂದು ಬರುತ್ತೆ, ಅವು ಏನು ಅನ್ನೋದನ್ನ ಈಗ ನಾವು ನೋಡೋಣ. ಫ್ರೆಂಡ್ಸ್, ಆಸ್ ಐ ಜಸ್ಟ್ ನೌ ಸೆಡ್, ದೇರ್ ಆರ್ 2 ಎಂಟ್ರೀಸ್, ಒಂದು ಡ್ಯೂ ಎಂಟ್ರಿ, ಓಕೆ, ಮತ್ತೊಂದು ಪೇಮೆಂಟ್ ಎಂಟ್ರಿ. ನಾ ಡ್ಯೂ ಎಂಟ್ರಿ ಪಾಸ್ ಮಾಡುವಾಗ ದೇರ್ ಕುಡ್ ಬಿ 3 ಸರ್ಕಮ್ಸ್ಟೆನ್ಸಸ್ ಅಂತ ಹೇಳಿದ್ದೆ. ಅವು ಏನು? ಒಂದು, ಇಫ್ ದಿ ಸೆಟಲ್ಮೆಂಟ್ ಈಸ್ ಮೇಡ್ ಅಟ್ ಪಾರ್ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಪೇ ಮಾಡಬೇಕೋ ಅಷ್ಟೇ ಪೇ ಮಾಡಿದೀವಿ. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆರ್ ಟು ಬಿ ಪೇಡ್ 10 lakhs, ನಾವು 10 lakhs ಪೇ ಮಾಡಿದ್ರೆ ಅದನ್ನ ಸೆಟಲ್ಮೆಂಟ್ ಅಟ್ ಪಾರ್ ಅಂತ ಕರಿತೀವಿ. ಅಕಸ್ಮಾತ್ ಅವ್ರಿಗೆ 10 lakhs ಪೇ ಮಾಡಬೇಕು, ಆದ್ರೆ ನಾವು 11 lakhs ಅಥವಾ 12 lakhs ಪೇ ಮಾಡಿದ್ರೆ ಅದನ್ನ ನಾವು ಸೆಟಲ್ಮೆಂಟ್ ಅಟ್ ಪ್ರೀಮಿಯಂ ಅಂತ ಕರಿತೀವಿ. ನಾವು ಇಫ್ 10 lakhs ಪೇ ಮಾಡುವಂತಹ ಒಂದು ಸಿಚುವೇಶನ್ ಅಲ್ಲಿ ಇಫ್ ಯು ಹ್ಯಾವ್ ಪೇಡ್ 9 lakhs or 8 lakhs, ಎಷ್ಟು ಪೇ ಮಾಡಬೇಕು ಅದಕ್ಕಿಂತ ಕಡಿಮೆ ಪೇ ಮಾಡಿದಾಗ ಅದನ್ನ ಸೆಟಲ್ಮೆಂಟ್ ಈಸ್ ಮೇಡ್ ಅಟ್ ಅ ಡಿಸ್ಕೌಂಟ್ ಅಂತ ಕರಿತೀವಿ. ಫ್ರೆಂಡ್ಸ್, ನಾವು ಲೆಟ್ ಅಸ್ ಸಿ what is the journal entry for settlement at par, settlement at premium, settlement at discount. See, the basic entry same irutte, but there has to be some adjustment made, which I will discuss in detail now. Iga settlement is made at par ant helidre ಏನು ಅರ್ಥ? ಎಷ್ಟು ಪೇ ಮಾಡಬೇಕು ಅಷ್ಟೇ ಪೇ ಮಾಡಿದೀವಿ. 10 lakhs ಪೇ ಮಾಡಬೇಕು, 10 lakhs ಪೇ ಮಾಡಿದೀವಿ. ಓಕೆ ಫ್ರೆಂಡ್ಸ್, ಇದು ಡ್ಯೂ ಎಂಟ್ರಿ. ಯಾವುದು ಡ್ಯೂ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಿಕಮ್ಸ್ ಡ್ಯೂ. To whom? Preference shareholders. Again I repeat, preference share capital becomes due to preference shareholders. Correct? ಇಲ್ಲಿ ಯಾವ ಅಕೌಂಟ್ಸ್ ಇನ್ವಾಲ್ವ್ ಆಗಿರುತ್ತೆ? ಒಂದು ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಮತ್ತೊಂದು ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್. ಈಗ ಯಾವ್ದನ್ನ ಡೆಬಿಟ್ ಮಾಡಬೇಕು, ಯಾವ್ದನ್ನ ಕ್ರೆಡಿಟ್ ಮಾಡಬೇಕು? ಈಗ ಡ್ಯೂ ಎಂಟ್ರಿ ಅಂತ ಹೇಳಿದೀನಿ. ಈಗ ಅವ್ರಿಗೆ ಪೇ ಮಾಡುವಾಗ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಬಿಕಮ್ ಆರ್ ಕ್ರೆಡಿಟರ್ಸ್. Creditors should have which balance? Credit balance. Hence, preference shareholders account will be credited. Andre yav account debit agbeku? Preference share capital account has to be debited. Now, the journal entry for settlement at par is preference share capital account debit to preference shareholders account. Is it clear, my dear friends? Ega. Now let us see, if the settlement has to be made at a premium, andre 10 lakhs pay mado badlu you are paying them at a higher value, 11 lakhs or 12 lakhs pay ಮಾಡ್ತೀವಿ. ಈಗ ಇದು ಪ್ರಾಫಿಟ್ ಆ ಲಾಸ್? ನಾವು ಇಟ್ ಇಸ್ ಅ ಲಾಸ್. ಈಗ 10 lakhs ಪೇ ಮಾಡೋ ಬದಲು 11 lakhs ಅಥವಾ 12 lakhs ಪೇ ಮಾಡುವಾಗ you are paying them more than what you had to pay. Is it not an expense to you? Of course yes. ಈಗ ಈ ಎಕ್ಸ್ಪೆನ್ಸಸ್ ನ ಏನ್ ಮಾಡಬೇಕು? ನಮ್ಮ ರಿಯಲೈಸೇಷನ್ ಅಕೌಂಟ್ ಗೆ ಡೆಬಿಟ್ ಮಾಡಬೇಕಾಗತ್ತೆ. ಕ್ಲಿಯರ್? ಈಗ ವೆರಿ ಇಂಪಾರ್ಟೆಂಟ್, ಟಿಲ್ ನೌ ರಿಯಲೈಸೇಷನ್ ಅಕೌಂಟ್ ರಿಯಲ್ ಅಕೌಂಟ್ ತರ ಇತ್ತು. ಇನ್ಮೇಲೆ ರಿಯಲೈಸೇಷನ್ ಅಕೌಂಟ್ ನ ನಾವು ನಾಮಿನಲ್ ಅಕೌಂಟ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ಕ್ಲಿಯರ್ ಫ್ರೆಂಡ್ಸ್? ಇಲ್ಲಿ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಇನ್ವಾಲ್ವ್ ಆಗಿದೆ, ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಇನ್ವಾಲ್ವ್ ಆಗಿದೆ. ಸಿ, ದಿ ಸೇಮ್ ಬೇಸಿಕ್ ಎಂಟ್ರಿ ರಿಮೈನ್ಸ್. ಓಕೆ, ದಿ ಬೇಸಿಕ್ ಎಂಟ್ರಿ ಇಸ್ ಸೇಮ್, ಆದ್ರೆ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಡಿಷನಲ್ ಆಗಿ ಇನ್ವಾಲ್ವ್ ಆಗಿದೆ. ಬಿಕಾಸ್ ಇಟ್ ಇಸ್ ಅನ್ ಎಕ್ಸ್ಪೆನ್ಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಕ್ಲಿಯರಾ? ಯಾವ ಅಕೌಂಟ್? ರಿಯಲೈಸೇಷನ್ ಅಕೌಂಟ್. ದೇರ್ಫೋರ್ ಈ ಬೇಸಿಕ್ ಎಂಟ್ರಿಗೆ ರಿಯಲೈಸೇಷನ್ ಅಕೌಂಟ್ ನೂ ಸಹ ಡೆಬಿಟ್ ಮಾಡಬೇಕಾಗತ್ತೆ. ಹೆನ್ಸ್ ದಿ ಜರ್ನಲ್ ಎಂಟ್ರಿ ವಿಲ್ ಬಿ ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, realization account debit because it's an expense to preference shareholders account. Example alli preference share capital account debit 10 lakhs, realization account debit ಎಷ್ಟು ಜಾಸ್ತಿ ಕೊಟ್ಟಿದೀವೋ 1 lakh ಅಥವಾ 2 lakhs ಎಷ್ಟು ಕೊಟ್ಟಿದ್ರೋ 1 or 2 lakhs ಇಲ್ಲಿ ಬರ್ಕೊಳ್ಳಿ. to preference shareholders account 11 lakhs ಅಥವಾ 12 lakhs ಎಷ್ಟು ಪೇ ಮಾಡಬೇಕು ಅಂತ
ಡಿಸೈಡ್ ಮಾಡಿದಿರೋ ಆ ಅಮೌಂಟ್ ನ ಇಲ್ಲಿ ಬರೀಬೇಕಾಗತ್ತೆ. ಫ್ರೆಂಡ್ಸ್, ನಾವು ದಿ ಜರ್ನಲ್ ಎಂಟ್ರಿ ಫಾರ್ ಸೆಟಲ್ಮೆಂಟ್ ಅಟ್ ಪ್ರೀಮಿಯಂ ಮುಗ್ದಿದೆ. ನಾವು ಲೆಟ್ ಅಸ್ ಸಿ ದಿ ಜರ್ನಲ್ ಎಂಟ್ರಿ ಫಾರ್ ಸೆಟಲ್ಮೆಂಟ್ ಅಟ್ ಅ ಡಿಸ್ಕೌಂಟ್. ಆಲ್ರೆಡಿ ನಿಮಗೆ ಜರ್ನಲ್ ಎಂಟ್ರಿ ಒಂದು ಐಡಿಯಾ ಬಂದಿರಬೇಕು. Again I repeat, the basic entry will be same, preference share capital account debit to preference shareholders account. ಆದ್ರೆ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ನಾವು ಎಷ್ಟು ಕೊಡಬೇಕಿತ್ತು ಅದಕ್ಕಿಂತ ಕಡಿಮೆ ಕೊಡ್ತಾ ಇದೀವಿ. ಕರೆಕ್ಟ್? ನಾವು ಈಗ 10 lakhs ಕೊಡೋ ಬದಲು 9 lakhs ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಈಗ 1 lakh is a profit for us. ಈಗ 10 lakhs ಕೊಡೋ ಬದಲು 9 lakhs ಕೊಟ್ಟಾಗ 1 lakh becomes a benefit to the company ಅಥವಾ profit to the company. ನಾವು ಆ ಪ್ರಾಫಿಟ್ ನ ಎಲ್ಲಿ ತಗೋಬೇಕು? ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಕ್ರೆಡಿಟ್ ಆನ್ ಇನ್ಕಮ್ಸ್ ಅಂಡ್ ಗೇನ್ಸ್. ದೇರ್ಫೋರ್ ರಿಯಲೈಸೇಷನ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಹೋಪ್ ಯು ಆಲ್ರೆಡಿ ಗೆಸ್ಡ್ ದಿ ಜರ್ನಲ್ ಎಂಟ್ರಿ. ವೆರಿ ಗುಡ್. ಇಫ್ ಯುವರ್ ಗೆಸ್ ಇಸ್ ದಿಸ್ ಎಂಟ್ರಿ, ಎಕ್ಸಲೆಂಟ್. ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ರಿಯಲೈಸೇಷನ್ ಅಕೌಂಟ್, because it is a profit and realization account being a nominal account, credit all incomes and gains. Friends, in due entry one of these three will come. ಈ ಮೂರರಲ್ಲಿ ಯಾವ್ದಾದ್ರು ಒಂದು ಎಂಟ್ರಿ ಬರುತ್ತೆ. ಪಾರ್ ಅಂದ್ರೆ ಈ ಎಂಟ್ರಿ, ಪ್ರೀಮಿಯಂ ಸೆಟಲ್ಮೆಂಟ್ ಅಂದ್ರೆ ಈ ಎಂಟ್ರಿ, ಇಫ್ ಸೆಟಲ್ಮೆಂಟ್ ಇಸ್ ಅಟ್ ಅ ಡಿಸ್ಕೌಂಟ್ ಈ ಎಂಟ್ರಿ ಬರುತ್ತೆ. ನೆನಪಿರ್ಲಿ, ಈ ಮೂರರಲ್ಲಿ ಯಾವ್ದಾದ್ರು ಒಂದು ಎಂಟ್ರಿ ಮಾತ್ರ ಬರುತ್ತೆ. ಈಗ ಡ್ಯೂ ಎಂಟ್ರಿ ಪಾಸ್ ಮಾಡಿದೀವಿ. ಹೌ ಟು ಮೇಕ್ ದಿ ಪೇಮೆಂಟ್ ಎಂಟ್ರಿ? ಪೇಮೆಂಟ್ ಎಂಟ್ರಿ ಒಂದೇ ಒಂದು. ಎಷ್ಟು ಪೇ ಮಾಡಿದಿರೋ ಅಷ್ಟು ಮಾತ್ರ. ಯಾರಿಗೆ ಪೇ ಮಾಡ್ತಾ ಇದೀವಿ? ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪೇ ಮಾಡ್ತಾ ಇದೀವಿ. ಸೊ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಪರ್ಸನಲ್ ಅಕೌಂಟ್, ದೇರ್ಫೋರ್ ಡೆಬಿಟ್ ದಿ ರಿಸೀವರ್. ಈಗ ಅವ್ನು ರಿಸೀವ್ ಮಾಡ್ಕೋತಾ ಇದ್ದಾನೆ, ಡೆಬಿಟ್ ದಿ ರಿಸೀವರ್. ಸೊ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ being personal account has to be debited because he is receiving the benefit. Debit the receiver of benefit. So preference shareholders na debit ಮಾಡಿದೀವಿ. ಓಕೆ, ಯಾವ್ದನ್ನ ಕ್ರೆಡಿಟ್ ಮಾಡಬೇಕು? ಯಾವ ಅಕೌಂಟ್ ಮೂಲಕ ಪೇ ಮಾಡ್ತಾ ಇದ್ದೀರೋ ಆ ಅಕೌಂಟ್ ನ ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ದಿ ಪೇಮೆಂಟ್ ಕ್ಯಾನ್ ಬಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಆರ್ ಸೆಕ್ಯೂರಿಟೀಸ್ ಅಲ್ವಾ? ಸೊ ಆ ಎರಡು ಅಕೌಂಟ್ಸ್ ನ ನಾವು ಕ್ರೆಡಿಟ್ ಮಾಡಬೇಕಾಗತ್ತೆ. ಹೆನ್ಸ್ ದಿ ಜರ್ನಲ್ ಎಂಟ್ರಿ ಈಸ್ preference shareholders account debit to cash or bank account to securities in transferee company account. Friends, settlement of preference shareholders step 7 ಅರ್ಥ ಆಗಿದೆಯಾ? ಇಲ್ಲಿ ಎರಡು ಎಂಟ್ರಿ ಬರುತ್ತೆ, ಒಂದು ಡ್ಯೂ ಎಂಟ್ರಿ ಮತ್ತೊಂದು ಪೇಮೆಂಟ್ ಎಂಟ್ರಿ. ಡ್ಯೂ ಎಂಟ್ರಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ. ಇಫ್ ದಿ ಸೆಟಲ್ಮೆಂಟ್ ಇಸ್ ಅಟ್ ಪಾರ್ ಆರ್ ಪ್ರೀಮಿಯಂ ಆರ್ ಡಿಸ್ಕೌಂಟ್, ಅದಕ್ಕೆ ತಕ್ಕಂತೆ ನೀವು ಎಂಟ್ರಿ ಡ್ಯೂ ಎಂಟ್ರಿನ ಪಾಸ್ ಮಾಡಿ, ತದನಂತರ ಪೇಮೆಂಟ್ ಎಂಟ್ರಿನ ಪಾಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ದಿಸ್ ಇಸ್ ಸ್ಟೆಪ್ 7 ಫಾರ್ ಯು. ಫ್ರೆಂಡ್ಸ್, ನೌ ಲೆಟ್ ಅಸ್ ಪ್ರೊಸೀಡ್ ಟು ಸ್ಟೆಪ್ 8. ಈಗ ಸ್ಟೆಪ್ 8 ಏನಿತ್ತು? ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಕರೆಕ್ಟಾ? ಈಗ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ನ ಪೇ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎರಡು ಅಕೌಂಟ್ ಇನ್ವಾಲ್ವ್ ಆಗಿರುತ್ತೆ. ಸಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಬೀಯಿಂಗ್ ಅನ್ ಎಕ್ಸ್ಪೆನ್ಸ್, it will reflect on realization account itself. ಕರೆಕ್ಟಾ? ಇದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಹೆನ್ಸ್ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಆಗುತ್ತೆ. ಇಲ್ಲಿ ಎರಡು ಅಕೌಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಯಾವ ಅಕೌಂಟ್ಸ್? ಒಂದು ರಿಯಲೈಸೇಷನ್ ಅಕೌಂಟ್, ಮತ್ತೊಂದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕರೆಕ್ಟ್? ನಾವು ರಿಯಲೈಸೇಷನ್ ಅಕೌಂಟ್ ಹ್ಯಾಸ್ ಟು ಬಿ ಡೆಬಿಟೆಡ್. ವೈ? ಇದು ಎಕ್ಸ್ಪೆನ್ಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ರಿಯಲೈಸೇಷನ್ ಅಕೌಂಟ್ ಇಸ್ ಡೆಬಿಟೆಡ್ and hence which account has to be credited? Either cash or bank account. It is a very simple entry. Therefore, what is the journal entry? Realization account debit to cash or bank account. Friends, this is journal entry number 8. That is with regard to payment of realization expenses. So the journal entry is realization account debit to cash or bank account. Friends, now let us proceed to step 9. Step 9 ಅಲ್ಲಿ you have to close your realization account. ಕರೆಕ್ಟಾ? Step 9 was with regard to closure of realization account. ಈಗ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. When you are closing your realization account, you might have two situations. Either they can be realization profits or there can be realization losses.
ಕರೆಕ್ಟಾ? ಈಗ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಗೆ ರಿಯಲೈಸೇಷನ್ ಪ್ರಾಫಿಟ್ಸ್ ಆದ್ರೂ ಅರೈಸ್ ಆಗಿರಬಹುದು ಅಥವಾ ರಿಯಲೈಸೇಷನ್ ಲಾಸಸ್ ಆದ್ರೂ ಅರೈಸ್ ಆಗಿರಬಹುದು. ಈಗ ಯಾವಾಗ ರಿಯಲೈಸೇಷನ್ ಪ್ರಾಫಿಟ್ಸ್ ಅಂತ ಕರಿತೀವಿ, ಯಾವಾಗ ನಾವು ರಿಯಲೈಸೇಷನ್ ಲಾಸಸ್ ಅಂತ ಕರಿತೀವಿ ಅಂತ ಫಸ್ಟ್ ನೋಡೋಣ. ಈಗ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಈಗ ಸ್ಟೆಪ್ 1 ಇಂದ ಸ್ಟೆಪ್ 8 ತನಕ ಹಲವಾರು ಕಡೆ ರಿಯಲೈಸೇಷನ್ ಅಕೌಂಟ್ಸ್ ಬಂದಿತ್ತು. ಆ ಎಂಟ್ರೀಸ್ ಎಲ್ಲ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ನೀವು ಆ ರಿಯಲೈಸೇಷನ್ ಅಕೌಂಟ್ ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ಕ್ರೆಡಿಟ್ ಬ್ಯಾಲೆನ್ಸ್ ಏನಾದ್ರೂ ಜಾಸ್ತಿ ಇದ್ರೆ ಅದನ್ನ ರಿಯಲೈಸೇಷನ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಅಂಡ್ ಡೆಬಿಟ್ ಬ್ಯಾಲೆನ್ಸ್ ಏನಾದ್ರೂ ಜಾಸ್ತಿ ಇದ್ರೆ ನಾವು ರಿಯಲೈಸೇಷನ್ ಲಾಸಸ್ ಅಂತ ಕರಿತೀವಿ. ಕರೆಕ್ಟಾ? ಫೈನ್. ನಾವು ಈಗ ಪ್ರಾಫಿಟ್ಸ್ ಆಗ್ಲಿ ಲಾಸಸ್ ಆಗ್ಲಿ ಈ ರಿಯಲೈಸೇಷನ್ ಪ್ರಾಫಿಟ್ಸ್ ಅಥವಾ ರಿಯಲೈಸೇಷನ್ ಲಾಸಸ್ ಯಾರು ಭರಿಸಬೇಕಾಗತ್ತೆ? ಎಸ್, ಯು ಆರ್ ರೈಟ್, ಇಟ್ ಇಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಓನ್ಲಿ. ಫ್ರೆಂಡ್ಸ್, let us now see how the journal entries have to be passed. As I said, there can be two situations. It can be realization profits athava there can be realization losses as well. Iga yavaga realization profits anta karitivi when credit balance is higher than the debit balance. Iga yavaga realization losses anta karitivi debit balance ಜಾಸ್ತಿ ಇದ್ರೆ ಅದನ್ನ realization losses ಅಂತ ಕರಿತೀವಿ. ಫ್ರೆಂಡ್ಸ್, ಈಗ ರಿಯಲೈಸೇಷನ್ ಪ್ರಾಫಿಟ್ಸ್ ಅಂತ ಬಂದಾಗ ಆ ರಿಯಲೈಸೇಷನ್ ಪ್ರಾಫಿಟ್ಸ್ ನ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಅಫ್ ಕೋರ್ಸ್ ಇಟ್ ಇಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. therefore what are the two accounts involved? equity share holders account, realization account. ಈಗ ಆಲ್ರೆಡಿ ಹೇಳಿದೀನಿ, ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆ. ಕ್ಲೋಸ್ ಮಾಡುವಾಗ ಎಲ್ಲಿಗೆ ಆಗ್ಬೇಕಾಗತ್ತೆ? ಡೆಬಿಟ್ ಸೈಡ್ ಆಗ್ಬೇಕಾಗತ್ತೆ. ಸೊ ರಿಯಲೈಸೇಷನ್ ಅಕೌಂಟ್ ನ ಡೆಬಿಟ್ ಮಾಡ್ತೀವಿ ಅಂಡ್ ಈ ಪ್ರಾಫಿಟ್ಸ್ ನ ಯಾರು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ನ ಕ್ರೆಡಿಟ್ ಮಾಡ್ತೀವಿ. therefore what could be the journal entry? realization account debit to equity shareholders account. Friends, is it clear? Now let us move and discuss what is the journal entry in case of realization losses. ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆ ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಕಡಿಮೆ ಇದೆ and you have to put it on credit side. So realization account credit ಆಗುತ್ತೆ. Clear? ಈ ಲಾಸಸ್ ನ ಯಾರು ಭರಿಸಬೇಕು? equity shareholders. therefore what could be the journal entry? Please guess. Yes, you are right, it is equity shareholders account debit to realization account. Friends, again I will repeat the step 9. now step 9 ಏನು ಹೇಳುತ್ತೆ? ಕ್ಲೋಸರ್ ಆಫ್ ರಿಯಲೈಸೇಷನ್ ಅಕೌಂಟ್. ಈ ರಿಯಲೈಸೇಷನ್ ಅಕೌಂಟ್ ನ ಕ್ಲೋಸ್ ಮಾಡುವಂತಹ ಸಂದರ್ಭದಲ್ಲಿ ಯು ಮೈಟ್ ಅರೈವ್ ಅಟ್ ಒನ್ ಆಫ್ ದೀಸ್ ಟು ಸಿಚುವೇಶನ್ಸ್. ಸೊ ರಿಯಲೈಸೇಷನ್ ಪ್ರಾಫಿಟ್ಸ್ ಆದ್ರೂ ಅರೈಸ್ ಆಗ್ಬಹುದು ಅಥವಾ ಲಾಸಸ್ ಆದ್ರೂ ಅರೈಸ್ ಆಗ್ಬಹುದು. ಯಾವುದಿದ್ರೂ ಅದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆನೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ರಿಯಲೈಸೇಷನ್ ಪ್ರಾಫಿಟ್ಸ್ ಇದ್ದಿದ್ದಲ್ಲಿ ನಾವು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅನ್ನೋ ಎಂಟ್ರಿನ ಪಾಸ್ ಮಾಡ್ತೀವಿ. ಅಕಸ್ಮಾತ್ ರಿಯಲೈಸೇಷನ್ ಲಾಸಸ್ ಇದ್ದಿದ್ದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಫ್ರೆಂಡ್ಸ್, ದಿಸ್ ಇಸ್ ಸ್ಟೆಪ್ 9 for you. Friends, now let us proceed to step 10. Now step 10 ಏನು? ಟ್ರಾನ್ಸ್ಫರ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಸಿ, ಒಂದೇ ಒಂದು ಟೆಕ್ನಿಕ್ ಹೇಳ್ಕೊಟ್ಬಿಡ್ತೀನಿ ನಾನು. ಪ್ರಾಫಿಟ್ಸ್ ಟ್ರಾನ್ಸ್ಫರ್ ಇದ್ದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಲಾಸಸ್ ಟ್ರಾನ್ಸ್ಫರ್ ಆದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಇಲ್ಲೇ ನೋಡಿ, ಪ್ರಾಫಿಟ್ಸ್ ಇತ್ತು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಕ್ರೆಡಿಟ್ ಆಯ್ತು. ಲಾಸಸ್ ಇದೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಇದನ್ನ ಸ್ವಲ್ಪ ಮೆಮರಿಯಲ್ಲಿ ಇಟ್ಕೊಳ್ಳಿ. ದಿಸ್ ವಿಲ್ ಹೆಲ್ಪ್ ಯು ಟು ಪಾಸ್ 10th and 11th journal entries in a much better way. ಈಗ what is that you are doing in step 10? ನೀವು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ನ ಟ್ರಾನ್ಸ್ಫರ್ ಮಾಡಬೇಕು. ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಅಫ್ ಕೋರ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಉಳಿದಿರೋದೆಲ್ಲಾನು ಅವ್ರಿಗೇನೆ. ಈಗ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಈಗ ನಾನು ಹೇಳಿದೆ, ಪ್ರಾಫಿಟ್ಸ್ ಇದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ವಿ ಆಲ್ ನೋ ದಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಶುಡ್ ಬಿ ಕ್ರೆಡಿಟೆಡ್. ಕ್ಲಿಯರಾ? ಈಗ ಯಾವ್ದನ್ನ ಡೆಬಿಟ್ ಮಾಡಬೇಕು, ಯಾವ ಅಕೌಂಟ್ ನ ಡೆಬಿಟ್ ಮಾಡಬೇಕು ಅಂತ ಕೇಳಿದ್ರೆ ನಾವು ದಿ ಕನ್ಸರ್ನ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಕೌಂಟ್ ನ ಡೆಬಿಟ್ ಮಾಡಬೇಕು. ಸೊ ದಿ ಜರ್ನಲ್ ಎಂಟ್ರಿ ವಿಲ್ ಬಿ ಕನ್ಸರ್ನ್ಡ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್.
ಸರಿ, ಕನ್ಸರ್ನ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಏನೇನ್ ಇರಬಹುದು? ಪ್ರಾಫಿಟ್ ಅಂಡ್ ಲಾಸ್ ಕ್ರೆಡಿಟ್ ಬ್ಯಾಲೆನ್ಸ್ ಇರಬಹುದು, ಜನರಲ್ ರಿಸರ್ವ್ ಇರಬಹುದು, ರಿಸರ್ವ್ ಫಂಡ್ ಇರಬಹುದು, ಕ್ಯಾಪಿಟಲ್ ರಿಸರ್ವ್ ಇರಬಹುದು, in any other forms. Okay, all these accounts debit to equity shareholders account. Hence the journal entry shall be profit and loss account debit, general reserve account debit, reserve fund account debit, capital reserve account debit, or any other accumulated profits account debit to equity shareholders account. ಇದನ್ನ ನೆನ್ಪಿಟ್ಕೊಳ್ಳಿ. ಪ್ರಾಫಿಟ್ಸ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಕ್ರೆಡಿಟ್, ಲಾಸಸ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್. ಕೀಪ್ ದಟ್ ಇನ್ ಮೈಂಡ್. ಫ್ರೆಂಡ್ಸ್, now step 10, in case of transfer of accumulated profits, the concerned accumulated profits account debit to equity shareholders account. Friends, idu clear ಆಗಿದೆಯಾ? Now we shall proceed to step 11. Now step 11 talks about, you all know, transfer of accumulated losses. ಈಗ ತಾನೇ ಹೇಳಿದ್ದೆ, ಲಾಸಸ್ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ನಾವು ವಾಟ್ ಕುಡ್ ಬಿ ದಿ ಜರ್ನಲ್ ಎಂಟ್ರಿ? ನೀವು ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ, ನೋ ದಿಸ್ ಜರ್ನಲ್ ಎಂಟ್ರಿ ಇಸ್ ವೆರಿ ವೆರಿ ಸಿಂಪಲ್. ಎನಿ ಗೆಸಸ್? ಓಕೆ, ದಿ ಜರ್ನಲ್ ಎಂಟ್ರಿ ವಿಲ್ ಬಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಕ್ಯುಮುಲೇಟೆಡ್ ಲಾಸಸ್ ಅಕೌಂಟ್. ಈಗ ಕನ್ಸರ್ನ್ಡ್ ಅಕ್ಯುಮುಲೇಟೆಡ್ ಲಾಸಸ್ ಏನೇನು ಇರಬಹುದು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಆಗಿರಬಹುದು, ಅಥವಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಇರಬಹುದು, ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಇರಬಹುದು, ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇರಬಹುದು, ಆರ್ ಇನ್ ಎನಿ ಅದರ್ ಫಾರ್ಮ್ಸ್ ಆಸ್ ವೆಲ್. Therefore, the journal entry will be equity shareholders account debit to the concerned accumulated loss account. That concerned accumulated loss can be in the form of profit and loss account, preliminary expenses, discount on issue of shares or debentures, deferred revenue expenditures, or in any other form. Friends, step 11 is pretty simple if you have understood step 10 properly. Now in step 10 it was transfer of accumulated profits, and in step 11 it was transfer of accumulated losses. Friends, now let us proceed to step 12. ಈಗ step 12 ಅಲ್ಲಿ ಏನು ಮಾಡಬೇಕು? You are transferring equity share capital to whom? To equity shareholders. ಅಲ್ಲೇ ಆನ್ಸರ್ ಇತ್ತು. You are transferring equity share capital to equity shareholders. Therefore, the journal entry will be equity share capital account debit to equity shareholders account. See, transfer of equity share capital to equity shareholders ಅಲ್ಲೇ ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. equity share capital account debit to equity shareholders account. Pretty similar to what you transferred in preference shareholders. Basic entry ಇದೇ ಇತ್ತು. ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಹೇಳಿದ್ವಿ. ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು equity shareholders account. Friends, this is step 12 for you. Friends, now let us proceed to the 13th and final step, that is final settlement to equity shareholders. Friends, 13th step, as I said, it is final settlement to equity shareholders. ಇಲ್ಲಿ ಯಾರಿಗೆ ಸೆಟಲ್ ಮಾಡ್ತಾ ಇದೀವಿ ಅಂತ ನೋಡೋಣ. ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸೆಟಲ್ ಮಾಡ್ತಾ ಇದೀವಿ. Therefore, the recipient of the benefit, ಆದರೆ ರಿಸೀವರ್ ಆಫ್ ದಿ ಬೆನಿಫಿಟ್ ಯಾರು ಇರ್ತಾರೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ರಿಸೀವ್ ಮಾಡೋದ್ರಿಂದ ಬೆನಿಫಿಟ್ ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಗೆಟ್ಸ್ ಡೆಬಿಟೆಡ್. ಕ್ಲಿಯರ್? ನಾವು ಏನೇನ್ ಕೊಡ್ತಾ ಇದೀವಿ ಅವ್ರಿಗೆ? ಈಗ ಎರಡು ಉಳ್ಕೊಂಡಿದೆ ನಮ್ಮಲ್ಲಿ. ಯಾವುದು? ಒಂದು ಕ್ಯಾಶ್ ಆರ್ ಬ್ಯಾಂಕ್. ಕ್ಲಿಯರಾ? ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದೆ. If cash and bank is not taken over by the transferee company, ಅದನ್ನ ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿಲ್ಲ, ಅದು ರಿಯಲೈಸ್ಡ್ ಫಾರ್ಮ್ಯಾಟ್ ಅಲ್ಲೇ ಇದೆ, ಆದ ಕಾರಣನೇ ಅದು ರಿಯಲೈಸೇಷನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಈಗ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ನಮ್ಮಲ್ಲೇ ಉಳ್ಕೊಂಡಿದೆ. ಆ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಉಳ್ಕೊಂಡಿರೋದು ಮತ್ತೆ ಎಕ್ಸ್ಪೆನ್ಸಸ್ ಮಾಡಿರ್ತೀರಿ, ಮತ್ತೆ ಪಿ ಸಿ ಬಂದಿರುತ್ತೆ, ಅವೆಲ್ಲ ರಿಫ್ಲೆಕ್ಟ್ ಆಗಿರುತ್ತೆ ನಿಮ್ಮ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ. ಈ ಟ್ರಾನ್ಸಾಕ್ಷನ್ಸ್ ಎಲ್ಲ ಆದ್ಮೇಲೆ ದಿ ಫೈನಲ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪಾಯಿಂಟ್ ನಂಬರ್ 1. ಎರಡನೇದು, ಈಗ ಪಿ ಸಿ ಪಡ್ಕೊಂಡಿದ್ದೀರಾ ನೋಡಿ,
PC can be in the form of securities in transferee company as well as cash. ಆ ಸೆಕ್ಯೂರಿಟೀಸ್ ಇನ್ ಟ್ರಾನ್ಸ್ಫರಿ ಕಂಪನಿ ಪಡ್ಕೊಂಡಿದ್ದೀರಲ್ಲ, ಅದರಲ್ಲಿ ಒಂದು ಭಾಗನ ನೀವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಟ್ಟಿರ್ತೀರಿ. ಬ್ಯಾಲೆನ್ಸ್ ಉಳ್ಕೊಂಡಿರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಫ್ರೆಂಡ್ಸ್, ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಉಳ್ಕೊಂಡಿರೋ 2 ವಿಷಯಗಳನ್ನ ಕೊಡಬೇಕಾಗತ್ತೆ. ಅವು ಏನು? ಒಂದು ಕ್ಯಾಶ್, ಮತ್ತೊಂದು ಸೆಕ್ಯೂರಿಟೀಸ್ ಅಂಡ್ ಟ್ರಾನ್ಸ್ಫರಿ ಕಂಪನಿ. ಬಿಕಾಸ್ ದೇ ಆರ್ ರಿಸಿಪಿಯೆಂಟ್ಸ್, equity shareholders gets debit the receiver of benefit, and because these two are flowing out of the business, credit what goes out, they are credited. Hence the journal entry is equity shareholders account debit to cash or bank account to securities in transferee company account. ಉಳ್ಕೊಂಡಿರೋ ಬ್ಯಾಲೆನ್ಸ್ ನೆಲ್ಲ ಹಾಕಿ ಆ ಟೋಟಲ್ ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹಾಕಿದ್ರೆ automatically your equity shareholders account gets tallied. Friends, hope you are clear with the journal entries of all these 13 steps. It is quite important for you to understand all the 13 steps along with journal entries, along with the logic in these journal entries. Friends, ಇವತ್ತು ನಮ್ಮ ಸೆಷನ್ ಅಲ್ಲಿ ಈ 13 ಸ್ಟೆಪ್ಸ್ ಅನ್ನ ನೋಡಿ, ಈ 13 ಸ್ಟೆಪ್ಸ್ ಅಲ್ಲಿ ಬರುವಂತಹ ಜರ್ನಲ್ ಎಂಟ್ರೀಸ್ ನ ಒಂದು ಕಾಂಪ್ರಹೆನ್ಸಿವ್ ಡಿಸ್ಕಷನ್ ನಾವು ಮಾಡಿದೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದಿ ಜರ್ನಲ್ ಎಂಟ್ರೀಸ್ ದಟ್ ಐ ಹ್ಯಾವ್ ಡಿಸ್ಕಸ್ ಟುಡೇ. ಸಿ ಯು ಇನ್ ಮೈ ನೆಕ್ಸ್ಟ್ ಸೆಷನ್ ವಿತ್ ದಿ ಅಲ್ಟಿಮೇಟ್ ಸ್ಟೆಪ್, ದಟ್ ಇಸ್ ಪೆನಲ್ಟಿಮೇಟ್ ಸ್ಟೆಪ್, ಸ್ಟೆಪ್ 4. ಪರ್ಚೇಸ್ ಮೆಥಡ್ ಅಲ್ಲಿ 4 ಸ್ಟೆಪ್ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಓಪನಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಂತ ಇತ್ತಲ್ಲ, ಓಪನಿಂಗ್ ಎಂಟ್ರೀಸ್ ಇನ್ ದಿ ಟ್ರಾನ್ಸ್ಫರಿ ಕಂಪನಿ, ಅದರಲ್ಲಿ ಬರುವಂತಹ ಸ್ಟೆಪ್ಸ್ ಅಂಡ್ ಜರ್ನಲ್ ಎಂಟ್ರೀಸ್ ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೈನಿಂಗ್ ಔಟ್ ಫ್ರಮ್ ಯು, ಡಾಕ್ಟರ್ ಸಾಯಿರಾಮ್.